ಗ್ಯಾಸ್ ಸಿಲಿಂಡರ್ ಅಭಾವ ಮತ್ತೆ ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ. ನಾಳೆಯಿಂದ ಅರ್ಧ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಬಂದ್ ಆಗಬಹುದು. ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬಗ್ಗೆನೂ ಕೂಡ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ನೀವು ಕೂಡ ಬೈಕು ಕಾರು ವಾಹನ ಹೊಂದಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮಧ್ಯಪ್ರಾಚ್ಯದ ಯುದ್ಧ ಎಫೆಕ್ಟ್ ಈಗ ಭಾರತದ ಮೇಲೆ ಭಾರಿ ಒಂದು ಪರಿಣಾಮ ಬೀರ್ತಾ ಇದೆ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರಿಗಂತೂ ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು ವೀಕ್ಷಕರೇ. ಬಾಕಿ ಕಂತು ಹಣ ಜಮೆ ಆಗಲು ಈಗ ಶುರುವಾಗ್ತಾ ಇದೆ. ಹಾಗಾದ್ರೆ ಎಷ್ಟು ಕಂತು ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಲೈಕ್ ಮಾಡಿ. ಮತ್ತು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಹೊಸ ಸಿಹಿ ಸುದ್ದಿ ಕೂಡ ಬಂದಿದೆ. ಮತ್ತೊಂದು ಹೊಸ ನಿಯಮ, ಇಂಥವರಿಗೆ ದಂಡ ಹಾಕಲು ಕೂಡ ಸರ್ಕಾರ ನಿರ್ಧಾರ ಇಲ್ಲಿ ಮಾಡಿರುವಂತದ್ದು. ಹಾಗಾದ್ರೆ ಯಾವ ರೇಷನ್ ಕಾರ್ಡ್ ಗ್ರಾಹಕರಿಗೆ ದಂಡ ಬೀಳುತ್ತೆ ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರು, ಈಗಾಗಲೇ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಪರಿಣಾಮ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ದೇಶದ ಮೇಲೆ ದಾಳಿಯನ್ನ ಮಾಡಿದ್ದು. ಈಗಾಗಲೇ ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ. ಇದರ ಎಫೆಕ್ಟ್ ಭಾರತದ ಮೇಲೆ ಕಚ್ಚಾ ತೈಲ ಪೂರೈಕೆ ಈಗ ಕಡಿಮೆ ಆಗಿದೆ. ಅದೇ ತರ ಗ್ಯಾಸ್ ಸಿಲಿಂಡರ್ ದರದಲ್ಲೂ ಕೂಡ ಏರಿಕೆ ಮಾಡಿದ್ರು ಕೂಡ ಈಗ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್, ಅಂಗಡಿ ಬಳಸೋ ಗ್ಯಾಸ್ ಸಿಲಿಂಡರ್ ಅಲ್ಲಿ ಅಭಾವ ಕಾಣ್ತಾ ಇದೆ. ವೀಕ್ಷಕರೇ, ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯುದ್ಧ ಪರಿಣಾಮ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು, ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗುತ್ತಾ ವೀಕ್ಷಕರಿಗಾಗಲೇ ಕಚ್ಚಾ ತೈಲ ಬೆಲೆ ಕೂಡ ಭಾರಿ ಒಂದು ಏರಿಕೆ ಆಗಿದ್ದು ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತ ಮಾಹಿತಿ ಬರೋದು ಮಾತ್ರ ಬಾಕಿ ಇದೆ. ಈಗಾಗಲೇ ಪಾಕಿಸ್ತಾನದಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳನ್ನು ಕೂಡ ಬಂದ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಹೌದು, ಪಾಕಿಸ್ತಾನ ದೇಶದಲ್ಲಿ ಈಗಾಗಲೇ ಆಹಾಕಾರ, ಇಂಧನ ಆಹಾಕಾರ ಅಂತ ಹೇಳ್ಬೋದು, 2 ವಾರಗಳ ಕಾಲ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳನ್ನ ಬಂದ್ ಮಾಡಲಾಗಿದೆ ಅಂತೆ. ವರ್ಕ್ ಫ್ರಮ್ ಹೋಮ್ ಪಾಕಿಸ್ತಾನದಲ್ಲಿ ಈಗ ಜಾರಿ ತರಲಾಗಿದೆ. ಯಾಕಂದ್ರೆ ಅಲ್ಲಿ ಇಂಧನ ಸ್ಟಾಕೇ ಇಲ್ಲ. ಭಾರತದ ಎಲ್ಲಿ ಸ್ಟಾಕ್ ಇದೆ ನೋಡಿ, ಆ ತರ ಪಾಕಿಸ್ತಾನದಲ್ಲಿ ಸ್ಟಾಕೇ ಇಲ್ಲ. ಇನ್ನೊಂದು ಕಡೆಗೆ ವೀಕ್ಷಕರು, ಎಲ್ಲಾ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು, ರೇಷನ್ ಕಾರ್ಡ್ ಇದ್ದವರಾಗಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಜೊತೆಗೆ ವಿಡಿಯೋಗೆ ಒಂದು ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಗ್ಯಾಸ್ ಸಿಲಿಂಡರ್ ಪ್ರಭಾವ ಯಾವ ತರ ಬೀರ್ತಾ ಇದೆ ಅಂತ ನಿಮ್ಮ ಅನಿಸಿಕೆ ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಮತ್ತೆ ಗೃಹಲಕ್ಷ್ಮಿಯರು ಕೂಡ ನೀವಾಗಿದ್ರೆ ನಿಮಗೂ ಕೂಡ 26ನೇ ಕಂತು ಹಣ ಬಂತ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಮೊದಲಿಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ಗೃಹಲಕ್ಷ್ಮಿಯರಿಗೆ 27ನೇ ಕಂತು ಹಣವನ್ನು ಕೂಡ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ, ಇದೇ ಒಂದು 15ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ 27ನೇ ಕಂತು ಹಣ ಜಮೆ ಆಗುತ್ತೆ. ನಂತರ 28ನೇ ಕಂತು ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ ವೀಕ್ಷಕರೇ. ಈಗಾಗಲೇ ಬಜೆಟ್ ನಲ್ಲಿ 28,608 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗಾಗಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದ್ದು, ಈ ವರ್ಷ ಯಾವುದೇ ತೊಂದರೆ ಇಲ್ಲದೆ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಪ್ರತಿ ತಿಂಗಳು ಟಕಾಟಕ್ ಅಂತ ಹಣ ಬರ್ತಾ ಇರುತ್ತೆ. ಯಾಕಂದ್ರೆ ಬಜೆಟ್ ನಲ್ಲಿ ಸಿಂಹ ಪಾಲು ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಡಲಾಗಿದೆ. ಸಾವಿರಾರು ಕೋಟಿ ಹಣವನ್ನ ಇಡಲಾಗಿದ್ದು, ಈಗಾಗಲೇ ಇದೊಂದು ಸಿಹಿ ಸುದ್ದಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮತ್ತೆ ವೀಕ್ಷಕರೀಗ 27ನೇ ಕಂತು ಹಣ ಬಿಡುಗಡೆ ಆಗಿದ್ದು, ಇನ್ನು 5 ದಿನದಲ್ಲಿ ಒಂದು ನಿಮ್ಮ ಅಕೌಂಟ್ಗೆ ಜಮೆ ಕೂಡ ಆಗಲಿದೆ. ಇದು ಅಕ್ಟೋಬರ್ ತಿಂಗಳ ಹಣವಾ ಅಥವಾ ಯಾವ ಕಂತು ಹಣ ಅಂತ ಸರ್ಕಾರ ಇನ್ನೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಆದ್ರೆ ವಿರೋಧ ಪಕ್ಷದವರು ಮೊದಲೇ ಹೇಳಿರೋ ಹಾಗೆ 27, 28, 29 ಅಂದ್ರೆ ಸೆಪ್ಟೆಂಬರ್ ವರೆಗೂ ಇಲ್ಲಿ 26ನೇ ಕಂತು ಅಂತ ಲೆಕ್ಕ ಹಿಡಿದ್ರು ಕೂಡ ಇಲ್ಲಿ 27ನೇ ಕಂತು ಅಕ್ಟೋಬರ್, 28ನೇ ಕಂತು ನವೆಂಬರ್, 29ನೇ ಕಂತು ಡಿಸೆಂಬರ್, ಜನವರಿ ಈ ವರ್ಷದ್ದು 30ನೇ ಕಂತು ಫೆಬ್ರವರಿ, 31 ಕಂತು ಅಂತಾನು ಕೂಡ ಲೆಕ್ಕ ಹಿಡಿಲಾಗ್ತಾ ಇದೆ. ಹಾಗಾದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂದ್ರೆ ಇನ್ನು 3 ತಿಂಗಳದ್ದು 6,000 ರೂಪಾಯಿ ಹಣ ಸರ್ಕಾರ ಕೊಡೋದು ಬಾಕಿ ಉಳಿಯುತ್ತೆ. ಮತ್ತು ಜನವರಿ, ಫೆಬ್ರವರಿದು 2,000 ಹಿಡಿದ್ರೆ ಮತ್ತೆ 4,000 ರೂಪಾಯಿ ಬಾಕಿ ಉಳಿಯಲಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ತಿಂಗಳು ಕಂತು ಆ ತಿಂಗಳು ಕಂತು ಅಂತ ಹೇಳ್ತಾ ಇಲ್ಲ. ನಾವು ಪ್ರತಿ ತಿಂಗಳು ಕಂತನ್ನ ಮೂಲಕ ಹಾಕ್ತೀವಿ. ಅಂದ್ರೆ 26ನೇ ಕಂತು, 27ನೇ ಕಂತು, 28ನೇ ಕಂತು, ಈ ಮೂಲಕ ಕಂತಿನ ಮೂಲಕ ಹಣವನ್ನ ಹಾಕ್ತೀವಿ ಅಂತಾನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಗೃಹಲಕ್ಷ್ಮಿ ಬ್ಯಾಂಕ್ ಕೂಡ ಪ್ರಾರಂಭವಾಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಲಿ, 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಗೃಹಲಕ್ಷ್ಮಿ ಬ್ಯಾಂಕ್ ಮೂಲಕವೇ. ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಯಾರು ಸದಸ್ಯರಾಗ್ತಾರೆ ನೋಡಿ, ಅವರಿಗೆ ಮಾತ್ರ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಈಗ ಬನ್ನಿ, 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ. ಈಗಾಗಲೇ ಗಲ್ಫ್ ರಾಷ್ಟ್ರಗಳಲ್ಲಿ ಈಗಾಗಲೇ ಯುದ್ಧಗಳ ಪ್ರಾರಂಭವಾಗಿದ್ದು, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ದೇಶದ ಮೇಲೆ ಭೀಕರ ದಾಳಿಯನ್ನ ಮಾಡಲು ಶುರು ಮಾಡಿದೆ. ಇದರ ಬೆನ್ನಲ್ಲೇ ಹಾರ್ಮೋಸ್ ಜಲಸಂಧಿ ಬಂದ್ ಮಾಡಿದ್ದೇ ಗ್ಯಾಸ್ ಸಿಲಿಂಡರ್ ಅಂದ್ರೆ ಅನಿಲ ಪೂರೈಕೆಯಲ್ಲಿ ವೃತ್ತಿಯವಾಗಿದೆ.
ಇನ್ನು ಕಚ್ಚಾ ತೈಲ ಪೂರೈಕೆಯಲ್ಲೂ ಕೂಡ ವೃತ್ತಿವಾಗ್ತಾ ಇದೆ. ಇದರ ಬೆನ್ನಲ್ಲೇ ಮೊದಲ ಎಫೆಕ್ಟ್ ಭಾರತದ ಮೇಲೆ ಭಾರಿ ಪರಿಣಾಮ ಬೀರಿದೆ. ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ ವೀಕ್ಷಕರೇ. ಇನ್ನು ಸಂಕಷ್ಟದಲ್ಲಿದ್ದಾವೆ ಹೋಟೆಲ್ ರೆಸ್ಟೋರೆಂಟ್ಗಳು. ಕೇಂದ್ರ ಸರ್ಕಾರ ಬೇಗನೆ ಗ್ಯಾಸ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡಬೇಕು, ಮತ್ತೆ ಗ್ಯಾಸ್ ಸಿಲಿಂಡರ್ ವಿತರಕರು ಕೂಡ ಬೇಗನೆ ಈ ಒಂದು ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯ ಸೇವೆ ಆಗಿದ್ದ ಈ ಒಂದು ಗ್ಯಾಸ್ ಸಿಲಿಂಡರ್ ವಿತರಣೆಯನ್ನ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಅನಿವಾರ್ಯವಾಗಿ ಹೋಟೆಲ್ ರೆಸ್ಟೋರೆಂಟ್ ಗಳನ್ನ ಬಂದ್ ಮಾಡಬೇಕಾಗಿ ಪರಿಸ್ಥಿತಿ ಬಂದಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಕೇಂದ್ರ ಸರ್ಕಾರ ಪರಿಸ್ಥಿತಿಯನ್ನು ನಿಭಾಯಿಸಲು ತುರ್ತು ಕ್ರಮಗಳನ್ನ ಕೈಗೊಂಡಿದೆ. ನಮ್ಮ ದೇಶದ ಎಲ್ಲಾ ಒಂದು LPG ಸಿಲಿಂಡರ್ ಗಳನ್ನ ಮರು ಬುಕ್ಕಿಂಗ್ ಅವಧಿಯನ್ನ 21 ದಿನಗಳಿದ್ದದನ್ನ 25 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ ವೀಕ್ಷಕರೇ. ಹೌದು, ನೀವು ಕೂಡ ಈಗ ಸಿಲಿಂಡರ್ ನ ಬುಕ್ ಮಾಡ್ಬೇಕಂದ್ರೆ 21 ದಿನ ಅಲ್ಲ, 25 ದಿನಗಳ ಒಂದು ಕಾಯುವಿಕೆಯನ್ನ ಅಂದ್ರೆ ವೇಟಿಂಗ್ ಪೀರಿಯಡ್ ಅನ್ನ ಇಲ್ಲಿ ಜಾರಿಗೆ ತರಲಾಗ್ತಾ ಇದೆ. ಮೊದಲು ಒಂದು ಸಿಲಿಂಡರ್ ಬಂದ ನಂತರ ಮತ್ತೊಂದು ಸಿಲಿಂಡರ್ಗೆ 21 ದಿನ ಅಂತರ ಇರಬೇಕಾಗಿತ್ತು. ಆದ್ರೆ ಇದನ್ನ ಈಗ 4 ದಿನ ಹೆಚ್ಚಳ ಮಾಡಿ 25 ದಿನದ ವೇಟಿಂಗ್ ಅನ್ನ ಮಾಡಲಾಗಿದೆ. ಈಗ ನೀವು ಬುಕ್ ಮಾಡಿದ್ರೆ 25 ದಿನ ಕಾಯಬೇಕಾಗಿ ಬರಬಹುದು. ಎದಕ್ಕಂದ್ರೆ LPG ಸಿಲಿಂಡರ್ ಮರು ಬುಕ್ಕಿಂಗ್ ಅವಧಿಯನ್ನ 21 ದಿನಗಳಿಂದ 25 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಇದು ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಹೊಸ ನಿಯಮ ಈಗಿನಿಂದಲೇ ರಾಜ್ಯದಲ್ಲಿ ದೇಶದಲ್ಲಿ ಜಾರಿಗೆ ಬರ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಮತ್ತು ಇತರ ಕೈಗಾರಿಕೆಗಳಿಗೆ LPG ಬೇಡಿಕೆ ಮತ್ತು ಪೂರೈಕೆಯನ್ನ ಪರಿಶೀಲಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಮೂರು ಅಧಿಕಾರಿಗಳನ್ನ ಈಗಾಗಲೇ ರಚಿಸಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಮೊದಲು ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ಗೆ ಆದ್ಯತೆ ಕೊಡಬೇಕು, ಅಂದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಮೊದಲು ವಿತರಣೆ ಮಾಡಬೇಕು. ನಂತರ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸಿಗುವ ವಿತರಣೆಯನ್ನ ಮಾಡಬೇಕು ಅಂತ ಹೇಳಲಾಗಿದೆ. ಅಂದ್ರೆ ಕರ್ನಾಟಕ ಸೇರಿದಂತೆ ಭಾರತ ದೇಶಾದ್ಯಂತ ಮೊದಲು ನಮ್ಮ ಒಂದು ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಲಾಗಿದೆ. ಹೀಗಾಗಿ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ಗೆ ಯಾವುದೇ ಒಂದು ಕೊನೆ ಇದಿಲ್ಲ ಅಂತ ಹೇಳ್ಬೋದು. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬಗ್ಗೆ ಮಾತಾಡೋದಾದ್ರೆ ಕಚ್ಚಾ ತೈಲ ಬೆಲೆ ಈಗಾಗಲೇ $120 ಗಡಿ ದಾಟಿದೆ ವೀಕ್ಷಕರೇ. ಹೌದು, 2022 ನಂತರ ಈಗ ಮತ್ತೆ ಈ ಒಂದು ಪೆಟ್ರೋಲ್ ಡೀಸೆಲ್ ದರ, ಕ್ರೂಡ್ ಆಯಿಲ್, ನಾವೇ ಕಚ್ಚಾ ತೈಲ ಅಂತ ಕರಿತೀವಿ, ಮತ್ತೆ ಈಗ ಏರಿಕೆ ಆಗಿದೆ. ಇದರ ಬೆನ್ನಲ್ಲೇ ಮುಂದಿನ ಬರೋ ದಿನಗಳಲ್ಲಿ ಸದ್ಯಕ್ಕಂತರೂ ಭಾರತದಲ್ಲಿ 45-50 ದಿನಗಳಿಗೆ ಆಗುವಷ್ಟು ಪೆಟ್ರೋಲ್ ಡೀಸೆಲ್ ದಾಸ್ತಾನು ಇದೆ, ಸ್ಟಾಕ್ ಇದೆ. ಆದ್ರೆ ಇದೇ ಒಂದು ಯುದ್ಧ ಈಗಲೇ ಮುಗಿದ್ರೆ ಓಕೆ, ಇಲ್ಲ ಮುಗಿಲಿಲ್ಲ ಅಂದ್ರೆ ಮುಂದಿನ ಬರೋ ತಿಂಗಳಿನಿಂದ ಅಥವಾ 1 ತಿಂಗಳು ಬಿಟ್ಟು ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಕ್ರೂಡ್ ಆಯಿಲ್ ದರ ಹೆಚ್ಚಳ ಆಗಿರೋದ್ರಿಂದ ಮುಂದಿನ ಬರೋ ದಿನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಎದಕ್ಕಂದ್ರೆ ಪೆಟ್ರೋಲ್ ಡೀಸೆಲ್ ರೇಟು ಕ್ರೂಡ್ ಆಯಿಲ್ ಮೇಲೆ ಅಂದ್ರೆ ಕಚ್ಚಾ ತೈಲ ಒಂದು ರೇಟ್ ಮೇಲೆ ನಿರ್ಧಾರವನ್ನ ಮಾಡಲಾಗುತ್ತೆ. ಈಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರೋದು ಭಾರಿ ಒಂದು ಏರಿಕೆ ಆಗಿರೋದು, 40% ಬೆಲೆ ಏರಿಕೆ ಆಗಿರೋದು ಇದಕ್ಕೆ ಶಾಕ್ ಅಂತ ಹೇಳ್ಬೋದು. ಇನ್ನು ಪಾಕಿಸ್ತಾನದಲ್ಲಿ 2 ವಾರಗಳ ಕಾಲ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ. ಹೌದು, ಭಾರತದಲ್ಲಿ ಸ್ಟಾಕ್ ಇದೆ, ಆದ್ರೆ ಪಾಕಿಸ್ತಾನದಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ಇನ್ನೂ ಕೂಡ ಸ್ಟಾಕೇ ಇಲ್ಲ ಅಂತೆ, ಎಲ್ಲಾ ಕೂಡ ಖಾಲಿಯಾಗಿ ಹೋಗಿದೆ ಅಂತೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಎದುರಿಸ್ತಾ ಇದೆ ಅಂತೆ. ಹೀಗಾಗಿ ಪಾಕಿಸ್ತಾನ ಪ್ರಧಾನಮಂತ್ರಿ ತುರ್ತು ಕ್ರಮವನ್ನ ಘೋಷಣೆ ಮಾಡಿದ್ದಾರಂತೆ. ಶಾಲೆಗಳಿಗೆ 2 ವಾರ ರಜೆಯನ್ನ ಘೋಷಣೆ ಮಾಡಿದ್ದಾರಂತೆ. ಸರ್ಕಾರಿ ಕಚೇರಿಗಳಲ್ಲಿ 4 ದಿನ ಮಾತ್ರ ಕೆಲಸ ಮಾಡಲು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಇನ್ನು ವರ್ಕ್ ಫ್ರಮ್ ಹೋಮ್ ಕೂಡ ಪಾಕಿಸ್ತಾನದಲ್ಲಿ ಜಾರಿಗೆ ತರಲಾಗಿದೆ ಅಂತೆ. ಇಂಧನ ಭೀತಿಯಿಂದ ಪಾಕಿಸ್ತಾನದಲ್ಲಿ ಕಳೆದ ದಿನಗಳಲ್ಲಿ ಬೆಲೆ ಕೂಡ ಏರಿಕೆಯನ್ನ ಮಾಡಲಾಗಿತ್ತು. ವಾಹನಗಳು ಮತ್ತು ಉದ್ಯಮಿಗಳಿಗೆ ಭಾರಿ ತೊಂದರೆ ಕೂಡ ಉಂಟಾಗಿದೆ ಅಂತೆ. ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಅನ್ನಭಾಗ್ಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ, ಒಂದು ಹೊಸ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮೊದಲಿಗೆ ಶಾಕಿಂಗ್ ನ್ಯೂಸ್ ಏನಂದ್ರೆ, ಇಷ್ಟು ದಿನ ಪಡೆದುಕೊಂಡು ಏನು ಗೊತ್ತಿಲ್ಲದ ಹಾಗೆ ಇದ್ರು BPL ಚೀಟಿ APL ಚೀಟಿಗೆ ವರ್ಗಾವಣೆ ಆಗಿದ್ದು ನಿಮಗೆ ಗೊತ್ತಿರಬಹುದು. ಅಂದ್ರೆ ಒಟ್ಟು 20 ಲಕ್ಷ ಜನರು BPL ಕಾರ್ಡಿಂದ ಹೊರಕ್ಕೆ ಹೋಗಿದ್ದಾರೆ. ಇಷ್ಟು ವರ್ಷ ಅವರು ಎದಕ್ಕೆ ಪಡಿತರವನ್ನ ಪಡೆದುಕೊಂಡ್ರು? ಶ್ರೀಮಂತರು ಕೂಡ BPL ಚೀಟಿ ಎದಕ್ಕೆ ಹೊಂದಿಕೊಂಡಿದ್ರು? BPL ಚೀಟಿ ಮೂಲಕ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಮುಕ್ತ ಮಾರುಕಟ್ಟೆ ಬೆಲೆಗೆ ಲೆಕ್ಕವನ್ನ ಹಾಕಲಾಗುತ್ತೆ. ಅಷ್ಟು ಪ್ರಮಾಣದ ದಂಡದ ರೂಪದಲ್ಲಿ ಹಣವನ್ನು ವಸೂಲಿ ಮಾಡಲಾಗುತ್ತೆ. ಈಗ ಸರ್ಕಾರ ಪತ್ತೆ ಹಚ್ಚಿದೆ, ಅನರ್ಹರಿಗೆ ದಂಡದ ಬಿಸಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ಅನರ್ಹರು BPL ಕಾರ್ಡ್ ಪಡೆದುಕೊಂಡು ಇಷ್ಟು ವರ್ಷ ಸರ್ಕಾರದ ಒಂದು ಪಡಿತರವನ್ನ ಲಾಭವನ್ನ ಪಡೆದುಕೊಂಡಿದ್ದಾರೆ, ಅಷ್ಟು ಪ್ರಮಾಣದ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಪಡೆದುಕೊಂಡಿರುವ ಅಕ್ಕಿಯನ್ನ ಮುಕ್ತ ಮಾರುಕಟ್ಟೆ ಬೆಲೆಗೆ ಲೆಕ್ಕ ಹಾಕಿ ಅನರ್ಹರಿಂದ ವಸೂಲಿ ಮಾಡಲಾಗುತ್ತೆ ಅಂತ ಒಂದು ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಅರ್ಹರಿಗೆ ಮಾತ್ರ ಇಂದಿರಾ ಕಿಟ್ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಅರ್ಹ BPL ಕುಟುಂಬಗಳಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟಿ ಹೊಂದಿದವರಿಗೂ ಕೂಡ AAY ಕಾರ್ಡ್ ಇದ್ದವರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಅಂತ ಹೇಳ್ಬೋದು. 6,200 ಕೋಟಿ ರೂಪಾಯಿ ಹಣ ಬಜೆಟ್ ನಲ್ಲಿ ಅಧಿಕೃತವಾಗಿ ಈ ಒಂದು ಯೋಜನೆಗೆ ಅಂತ ಮೀಸಲಿಟ್ಟಿದ್ದಾರೆ. ಏಪ್ರಿಲ್ 1ರಿಂದಲೇ ಇಂದಿರಾ ಕಿಟ್ ವಿತರಣೆ ಶುರುವಾಗಲಿದೆ ವೀಕ್ಷಕರೇ. ಹಾಗಾದ್ರೆ ಇನ್ನು ಮುಂದೆ ನಿಮಗೆ
ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದ 5 ಕೆಜಿ ಅಕ್ಕಿ ಸಿಗೋದಿಲ್ಲ. 5 ಕೆಜಿ ರಾಜ್ಯ ಸರ್ಕಾರದ ಬದಲಾಗಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ನಿಮಗೆ ವಿತರಣೆಯನ್ನ ಮಾಡಲಾಗುತ್ತೆ ವೀಕ್ಷಕರೇ. ಹೆಸರು ಕಾಳು ಕೂಡ ವಿತರಣೆ ಮಾಡ್ತೀವಿ ಅಂತ ಮೊದಲೇ ಘೋಷಣೆ ಮಾಡಿದ್ರು. ಆದ್ರೆ ನಂತರ ಹೆಸರು ಕಾಳು ಸದ್ಯಕ್ಕೆ ಇಲ್ಲ ಅಂತ ಈಗ ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆಯನ್ನ ಅದಕ್ಕೆ ಅನುಸಾರವಾಗಿ ಹೆಚ್ಚುವರಿ ವಿತರಣೆ ಮಾಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ನಿಮಗೆ ಏನೆಲ್ಲ ಸಿಗುತ್ತೆ ಇಂದಿರಾ ಕಿಟ್ ನಲ್ಲಿ? ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ. ಆದ್ರೆ ತೊಗರಿ ಬೇಳೆ 2 ಪ್ಯಾಕೆಟ್ ಸಿಗಬಹುದು. ಒಂದು ತೊಗರಿ ಬೇಳೆ ನಿಮಗೆ ನಾರ್ಮಲ್ ಆಗಿ ಸಿಗುತ್ತೆ, ಇನ್ನು ಹೆಚ್ಚುವರಿ ಸ್ವಲ್ಪ ತೊಗರಿ ಬೇಳೆಯನ್ನ ಹೆಸರು ಕಾಳಿನ ಬದಲಾಗಿ ವಿತರಣೆಯನ್ನ ಮಾಡಲಾಗುತ್ತೆ ವೀಕ್ಷಕರೇ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ KYC ಆಗದೇ ಇದ್ರೆ ಇನ್ನು ಮುಂದೆ BPL ಕಾರ್ಡ್ ಕುಟುಂಬಗಳಿಗೆ ಪಡಿತರ ವಿತರಣೆ ಮಾಡೋದು ಡೌಟ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಮಾಡಲೇಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಅನ್ನ ಸುವಿಧಾ ಯೋಜನೆ ಮೂಲಕ 75 ವರ್ಷ ಮೇಲ್ಪಟ್ಟ ಕುಟುಂಬಗಳಿಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಇಂದಿರಾ ಕಿಟ್ ಅನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. 2.5 ಕೆಜಿ ಕಿಟ್ಟು, 5 ಕೆಜಿ ಕಿಟ್ಟು, 7.5 ಕೆಜಿ ಕಿಟ್ಟು ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.